ನಮಸ್ಕಾರ. ಇವತ್ತು ನಾನು ಹಸಿ ತೊಗರಿ ಕಾಳಿಂದ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಸಿಂಪಲ್ಲಾಗಿ ಈವನ್ ಬ್ಯಾಚುಲರ್ಸ್ ಎಲ್ಲರೂ ಕೂಡ ಮನೆಯಲ್ಲಿ ಸಖತ್ತಾಗಿ ಮಾಡ್ಕೋಬೋದು. ಇದೊಂಥರ ಮಸಾಲೆ ಸಾರಾಗಿರುತ್ತೆ. ನಾನ್ ವೆಜ್ ತಿಂದಿಲ್ಲರೋರಿಗೆ ನಾನ್ ವೆಜ್ ಸಾಂಬಾರು ತಿಂದಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಮಸಾಲೆ ಎಲ್ಲನೂ ಹಾಕಿ ತುಂಬ ಸಿಂಪಲ್ಲಾಗಿ ಮನೇಲಿರೋಂಥ ಪದಾರ್ಥನೇ ಯೂಸ್ ಮಾಡ್ಕೊಂಡು ಸಖತ್ತಾಗಿ ಹೇಗೆ ಸಾಂಬಾರು ಮಾಡೋದಂತ ತೋರಿಸ್ತೇನೆ. ಆ್ಯಂಡ್ ನಾವಿಲ್ಲಿ ಬಳಸ್ತಾ ಇರೋದು ಹಸಿ ತೊಗರಿ ಕಾಳು. ನೀವು ಯಾವುದಾದ್ರೂ ಕಾಳು ಬಳಸ್ಬೋದು. ಮೊಳಕೆ ಕಟ್ಟಿದ್ದ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಬಟಾಣಿ ಅಥವಾ ಅವರೆಕಾಳು, ಕಟ್ಟಿದ ಹುರುಳಿಕಾಳು, ಈ ಥರ ಎಲ್ಲ ಯಾವುದಾದ್ರೂ ಕಾಳನ್ನು ಬಳಸಿ ಮಾಡ್ಬೋದು. ಈಗ ಸೀಸನ್ ಹಸಿ ತೊಗರಿ ಕಾಳ್ದು ಇರೋದ್ರಿಂದ ನಾವು ಅದನ್ನು ಬಳಸಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇಷ್ಟು ಮಸಾಲೆಗೆ ಬೇಕಾಗಿರೋಂಥ ಪದಾರ್ಥ ಇಲ್ಲಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿದೆ, ಒಂದು 2 ಇಂಚು ಶುಂಠಿ ಇದೆ, ಒಂದು 7ರಿಂದ 8 ಬೆಳ್ಳುಳ್ಳಿ ಇದೆ, ಮತ್ತು ಒಂದು 12 ಲವಂಗ ಇದೆ, ಮತ್ತು ಒಂದು 2 ಇಂಚಷ್ಟು ಚಕ್ಕೆ ಇದೆ, 4 ಮೀಡಿಯಮ್ ಸೈಜ್ ಟೊಮೊಟೊನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಕಾಯಿ, ಇದು ಚಿಕ್ಕ ಕಾಯಿ, ಇದರಲ್ಲಿ ಇಷ್ಟು ಕಂಪ್ಲೀಟಾಗಿ ಬೇಕಾಗುತ್ತೆ. ಇದಿಷ್ಟು ನಾವು ಒಂದಷ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಇದಿಷ್ಟನ್ನು ನಾವು ರುಬ್ಬಿ ಮಸಾಲೆಗೆ ಸಾರಿಗೆ ಹಾಕಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪದಾರ್ಥ ಬೇಕಾಗಿರೋದು, ಇಲ್ಲಿ ಹಸಿ ತೊಗರಿಕಾಳು ತೊಗೊಂಡಿದ್ದೀವಿ. ನೀವು ಎಷ್ಟು ಬೇಕಾದರೂ ತೊಗೋಬೋದು. ನಾವಿಲ್ಲಿ ಮೋಸ್ಟ್ಲಿ ಒಂದು ದೊಡ್ಡ ಕಪ್ಪಷ್ಟು ಒಂದು ಹಸಿ ತೊಗರಿಕಾಯಿ ತೊಗೊಂಡಿದ್ದೀವಿ. ಮತ್ತು 1-2 ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು 3ರಿಂದ 4 ಜನಕ್ಕೆ ಬೇಕಾಗುವಷ್ಟು ಸಾಂಬಾರಿಗೆ ಇದಿಷ್ಟು ಬೇಕಾಗುತ್ತೆ. ಸೊ ನಾನಿಲ್ಲಿ ಏನೇ ತೋರಿಸ್ತಾ ಇರೋದು ಎಲ್ಲದು 3ರಿಂದ 4 ಜನಕ್ಕೆ ಆಗುತ್ತೆ. ಇದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆನ ನಾವಿಲ್ಲಿ ಹಾಕಿದ್ದೀವಿ. ಎಣ್ಣೆಗೆ ನಾವು ಹೆಚ್ಚಿರುವಂತಹ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಮತ್ತು ಚಕ್ಕೆ ಲವಂಗನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಹಾಗೆ ಕೈಯಲ್ಲಿ ಮುರ್ಕೊಂಡಿದ್ದೀವಿ, ಅದನ್ನು ಸ್ವಲ್ಪ ನೀಟಾಗಿ ಗ್ರೈಂಡ್ ಆಗಲಿ ಅಂತ. ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ, 1-2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡ್ಕೊಳ್ಳೋಂಥ ಪದಾರ್ಥ ಇಷ್ಟೇ. ಸೊ ಇದಿಷ್ಟನ್ನು ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೋನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಫ್ರೈ ಮಾಡಿಟ್ಕೊಂತಹ ಮಸಾಲೆನ ಒಂದು ಜಾರ್ಗೆ ಹಾಕ್ತಾಯಿದ್ದೀವಿ. ಮತ್ತು ಅದೇ ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀವಿ. ಇದಕ್ಕೆ ನಾವು 1 ಚಮಚ ಖಾರದ ಪುಡಿನ ಹಾಕ್ತಾಯಿದ್ದೀವಿ. ನೀವು ಖಾರಕ್ಕೆ ತಕ್ಕಂಗೆ ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ನಾವು ಅಷ್ಟೊಂದು ಖಾರ ತಿನ್ನಲ್ಲ, ಹಾಗಾಗಿ ಇದು ಮೈಲ್ಡ್ ಆಗಿದೆ ಖಾರದ ಪುಡಿ, ಹಾಗಾಗಿ 1 ಚಮಚ ಖಾರದ ಪುಡಿನ ಹಾಕ್ತಾಯಿದ್ದೀವಿ. ಇಲ್ಲಿ ನಾವು ಆಗಲೇ ತೊಳೆದು ಇಟ್ಟಂತಹ ಆಲೂಗಡ್ಡೆ ಮತ್ತು ತೊಗರಿಕಾಳು ಎರಡನ್ನೂ ಕೂಡ ಎಣ್ಣೆಗೆ ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀವಿ. ಯಾಕಂತಂದರೆ ಸ್ವಲ್ಪ ನಾವು ಮಸಾಲೆ ಎಲ್ಲ ರುಬ್ಕೊಂಡು ಬರೋಷ್ಟೊತ್ತಿಗೆ ಇದು ಒಂದು ರೇಂಜಿಗೆ ಅರ್ಧ ಕುದ್ದಿರುತ್ತೆ, ಬೆಂದಿರುತ್ತೆ ತೊಗರಿಕಾಳು. ಸೊ ಹಾಗಾಗಿ ಇದನ್ನೆಲ್ಲ ಬೇಯೋದಕ್ಕೆ ಇಟ್ಟು ನಾವು ಮಸಾಲೆನ ರುಬ್ಕೊಳ್ಳೋಣ. ಕಾಳು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ರೆ ಸಾಕು. ಸ್ವಲ್ಪ ಅದು ಮುಳುಗಿದ್ರೆ ಆಯಿತು. ಸುಮಾರು 1 ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಆಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಈರುಳ್ಳಿ, ಎಲ್ಲ ಮಸಾಲೆ ಪದಾರ್ಥಗಳು ಮತ್ತು ತುರಿದಂತಹ ಹಸಿ ಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಳ್ಳೋಣ. ಇದು ನೀರು ಜಾಸ್ತಿ ಕಡಿಮೆ ಆದರೂ ಏನೂ ಪರವಾಗಿಲ್ಲ, ಯಾಕಂದರೆ ಸಾರು ಮಾಡ್ತಿರೋದ್ರಿಂದ ನಡೆಯುತ್ತೆ. ಸೊ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಟೊಮೊಟೊನೂ ಕೆಲವೊಬ್ಬರು ಗ್ರೈಂಡ್ ಮಾಡ್ಕೊತಾರೆ, ಆದರೆ ಇಲ್ಲಿ ನಾವು ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಅದಷ್ಟು ನೀಟಾಗಿ ನುಣ್ಣಗಾಗಲ್ಲ. ಅದಕ್ಕಾಗಿ ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತೀವಿ. ಆಮೇಲೆ ಬರೀ ಟೊಮೊಟೊನ ಪುನಃ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಪೂರ ನುಣ್ಣಗೆ ಈ ರೀತಿ ರುಬ್ಕೋಬೇಕಾಗತ್ತೆ. ಮತ್ತು ಅದೇ ಜಾರ್ಗೆ ಇವಾಗ ನಾವು ಟೊಮೆಟೊನ ಹಾಕ್ಕೊಂಡು ರುಬ್ಕೋಬೇಕು.
ಈ ರೀತಿ ಟೊಮೊಟೊನೂ ಕೂಡ ರುಬ್ಕೊಂಡು ಎಲ್ಲದೂ ಒಂದು ಬೌಲಲ್ಲಿ ಹಾಕ್ಕೊಂಡು ಮಸಾಲೆ ಪದಾರ್ಥನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಈ ರೀತಿ ಅಂತೂ ಎಲ್ಲರೂ ಮನೆಯಲ್ಲಿ ಮಾಡೇ ಮಾಡ್ತಾರೆ ಅಮ್ಮಂದರು. ಒಂದು ಪಾತ್ರೆ ಮೇಲೆ ಒಂದು ತಟ್ಟೆ ದೊಡ್ಡದಿಟ್ಟು ಅದರಲ್ಲಿ ಸುಮಾರಷ್ಟು ನೀರು ಹಾಕ್ತಾರೆ. ಇದು ಬೇಯೋ ಟೈಮಲ್ಲಿ ನೀರು ಕೂಡ ಬಿಸಿ ಆಗುತ್ತೆ. ಸೊ ಇದೇ ನೀರನ್ನು ಸಾಂಬಾರಿಗೆ ಯೂಸ್ ಮಾಡ್ಬೋದು ಅಥವಾ ಅಕ್ಕಿ ಯಾವುದಕ್ಕಾದರೂ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಸೊ ಇದೊಂದು ಒಳ್ಳೆಯ ಟ್ರಿಕ್. ಸೊ ಫಾಲೋ ಮಾಡಿ. ಸೊ ಸುಮಾರು ಒಂದು 1/4 ಗಂಟೆ ಆಗಿದೆ. ಸೊ ಇಷ್ಟೊತ್ತಿಗೆ ಇದು ಬೆಂದಿರುತ್ತೆ. ಇವಾಗ ನಾವು ಉಪ್ಪನ್ನು ಹಾಕ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ರುಬ್ಬಿದ ಮಸಾಲೆ ಎಲ್ಲನೂ ಕೂಡ ಹಾಕ್ತಾಯಿದ್ದೀವಿ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಬೇಕಾಗುತ್ತೆ. ಅಂದರೆ ಸಾಂಬಾರಿಗೆ ನಿಮಗೆ ಹೇಗೆ ಬೇಕು ಆ ಥರ ಮಾಡ್ಬೋದು. ಚಪಾತಿಗೆಲ್ಲ ಮಾಡ್ಕೊಳ್ಳೋರು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಮುದ್ದೆಗೆ ರೈಸಿಗೆ ಮಾಡೋರು ಸ್ವಲ್ಪ ಸಾಂಬಾರು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಹಾಕಿ ಆಮೇಲೆ ಬೇಯ್ತಾ ನೀರು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ತಾ ಹೋಗಿ. ಮತ್ತು ಏನಾದರೂ ಮೊಳಕೆ ಕಟ್ಟಿದ ಕಾಳಲ್ಲಿ ಏನಾದರೂ ಮಾಡ್ತೀವಿ ಅಂತ ಅಂದರೆ ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಸೊ ಆ ಕಾಳನ್ನು ಕೂಗಿಸ್ಕೊಂಡು ಆಮೇಲೆ ಮಾಡಬೇಕಾಗತ್ತೆ. ಇದು ನಾವು ಹಸಿ ಕಾಳು ಯೂಸ್ ಮಾಡಿರೋದ್ರಿಂದ ಒಂದು 1/4 ಗಂಟೆ ಬೇಯಿಸಿದ್ರೆ ಸಾಕು. ಅದು ಬೆಂದಿದೆ. ಸೊ ಬೇಕಾದಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನು ಬೇಯೋದಕ್ಕೆ ಬಿಡೋಣ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ಸಾಂಬಾರನ್ನ ಬೇಯಿಸ್ಬೇಕಾಗತ್ತೆ. ಸುಮಾರು ಒಂದು 25-30 ನಿಮಿಷ ಬೇಯಬೇಕಾಗುತ್ತೆ. ಯಾಕಂದರೆ ಹಸಿ ಮಸಾಲೆ ಅದೆಲ್ಲ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಮಸಾಲೆ ಕುದಿಬೇಕು. ಅದೆಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಸಾರು ಆಗುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ಕಡಿಮೆ ಕುದಿಸ್ಕೊಂಡ್ರೆ ಮತ್ತೆ ನಾಳೆ ಬೆಳಿಗ್ಗೆಗೆ ಸಾರು ಹಾಳಾಗುವಂತಹ ಪರಿಸ್ಥಿತಿ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ಇದನ್ನು ಕುದಿಸ್ಕೊಳ್ಳೋಣ. ಒಂದು 30 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳೋಣ. ಸೊ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ನಾವು. ಸೊ ಸಾರು ಜೊತೆ ಮುದ್ದೆ ಇಲ್ಲ ಅಂದರೆ ಹೇಗೆ? ಸೊ ಇಲ್ಲಿ ನಾವು ಮುದ್ದೆ ಮಾಡ್ತಾಯಿದ್ದೀವಿ. ಈ ಲೋಟದಲ್ಲಿ 1/4 ಲೋಟ ನೀರನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕೆ 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿದ್ದೀವಿ. ಸೊ ಸ್ವಲ್ಪ ಇದು ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀವಿ. ಕೆಲವೊಬ್ಬರು ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ. ಸೊ ನಾವು ನಮ್ಮ ಮನೇಲಿ ಹಾಕ್ತೀವಿ. ಸೊ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀವಿ ಇಲ್ಲಿ. ಸೊ ಸಾರು ಈ ರೀತಿ ಕುದಿ ಬಂದಿದೆ. ನೀವು ನೋಡ್ತಿರ್ಬೋದು ಕಾಳು ಎಲ್ಲನೂ ನೀಟಾಗಿ ಬೆಂದಿದೆ. ನೀವು ನೋಡ್ತಿರ್ಬೋದು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಆ್ಯಂಡ್ ಸಾರು ಮಸಾಲೆನೂ ಕೂಡ ನೀಟಾಗಿ ಬೇಯ್ಕೊಂಡಿದೆ. ಸೊ ಸುಮಾರು ನಾವು ಹೇಳ್ದಂಗೆ ಒಂದು 30 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಿದ್ರೆ ಸಾಕು, ನೀಟಾಗಿ ಬೇಯ್ಕೊಳ್ಳುತ್ತೆ. ಸೊ ಸಾರಂತೂ ರೆಡಿ ಆಗಿದೆ. ಇವಾಗ ಮುದ್ದೆ ಅನ್ನ ರೆಡಿ ಆದರೆ ತಿನ್ನೋದೆ. ಈಗ ನಾವು ಯಾವ ಲೋಟದಲ್ಲಿ 1/4 ಲೋಟ ನೀರು ತೊಗೊಂಡಿದ್ವಲ್ಲ ಅದರಲ್ಲೇ ಸುಮಾರು 1ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಹಿಟ್ಟನ್ನು ನಾವಿಲ್ಲಿ ತೊಗೊತಾ ಇದ್ದೀವಿ. ಉರಿನ ಸಣ್ಣಕ್ಕೆ ಮಾಡ್ಕೊಳ್ಳಿ. ಇವಾಗ ಹಿಟ್ಟನ್ನು ಹಾಕ್ಕೊಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಗಂಟಿಲ್ದಂಗೆ ಕಲಿಸ್ಬೇಕು. ನೀಟಾಗಿ ಕಲಿಸ್ಬೇಕು. ಇಲ್ಲಿ ಸಣ್ಣ ಉರಿ ಇರೋದು ಇಂಪಾರ್ಟೆಂಟ್. ದೊಡ್ಡ ಉರಿ ಇದ್ದರೆ ಬೇಗ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಸಣ್ಣ ಉರಿಲಿಟ್ಟು ನೀಟಾಗಿ ಈ ರೀತಿ ಕಲಿಸ್ತಾ ಹೋಗಬೇಕು. ಈ ಮುದ್ದೆ ಸ್ವಲ್ಪ ಗಟ್ಟಿ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ 1/4 ಲೋಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಇನ್ನೊಂದು ಸ್ವಲ್ಪ ಮೆತ್ತಿಗೆ ಮಾಡ್ಕೊಳ್ಳೋರು ಇನ್ನೂ ಕಡಿಮೆನೇ ಹಿಟ್ಟು ಹಾಕೋಬೋದು. ಮೇ ಬಿ ಒಂದು 1/4 ಲೋಟ 1/4 ಲೋಟ ಹಿಟ್ಟನ್ನು ಹಾಕೋಬೋದು. ಸೊ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಸೊ 1/4 ಲೋಟಕ್ಕೆ 3/4 ಲೋಟ ಹಿಟ್ಟು ಹಾಕ್ಕೊಂಡ್ರೆ ಅದು ಕರೆಕ್ಟ್ ಅಳುತ್ತೆ. ನಾವಿಲ್ಲಿ 3/4 ಲೋಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಬಂದಿದೆ. ಸೊ 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಕುದಿಸಿದ್ದೀವಿ. ಎಲ್ಲಿ ತನಕ ಕುದಿಸ್ಬೇಕಂದ್ರೆ ನೀವೀಗ ಮುಟ್ಟು ನೋಡಿದ್ರೆ ಅದು ಕೈಗೆ ಅಂಟಬಾರ್ದು, ಅಷ್ಟು ಕುದ್ದಿದ್ರೆ ಸಾಕು.
ಲೋ ಫ್ಲೇಮಲ್ಲಿ ಒಟ್ಟು ಒಂದು 5 ನಿಮಿಷ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ನೀಟಾಗಿ ಇನ್ನೊಂದು ಸಲ ಕಲಿಸ್ಕೊಳ್ಳಿ. ನಾವಿಲ್ಲಿ 2 ಮುದ್ದೆ ಅಷ್ಟೇ ಮಾಡ್ತಾ ಇರೋದು. ಆ ಅಳತೆಗೆ ನಾನು ಹೇಳಿದ್ದೇನೆ, ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಡಬಲ್ನ ಮಾಡ್ಕೊತಾ ಹೋಗಿ ಅಳತೆನ. ನಾವಿಲ್ಲಿ ಮಾಡ್ತಾ ಇರೋದು 2 ಮುದ್ದೆ ಅಷ್ಟೇ. ಸೊ ಈ ಥರ ನೀಟಾಗಿ ಒಲೆಯಿಂದ ಇಳಿಸಿದ ಮೇಲೆ ಒಂದು ಸಲ ಕಲಸಿ. ನೋಡ್ತಾ ಇರ್ಬೋದು ನೀವು, ಒಂಚೂರು ಗಂಟಾಗಿಲ್ಲ. ಸೊ ಒಂದು ಪ್ಲೇಟಲ್ಲಿ ಈ ರೀತಿ ತಣ್ಣೀರನ್ನ ಹಾಕ್ಕೋಬೇಕು. ಈ ರೀತಿ ಇನ್ನೊಂದು ಪ್ಲೇಟಿಗೆ ನೀರನ್ನು ಸವರಿ ಬೇಕಷ್ಟು ತಗೊಂಡು ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಕಟ್ತಾ ಹೋಗಬೇಕು. ಸೊ ನೋಡ್ಬೋದು ನೀವಿಲ್ಲಿ. ಸೊ ಮತ್ತೆ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಮಾಡ್ತಾ ಹೋಗಬೇಕು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಸೊ ಈ ರೀತಿ ಮುದ್ದೆಯನ್ನು ಮಾಡಬೇಕು. ಸೊ ಈ ಅಳತೆಯಲ್ಲಿ ನೀವು ಮಾಡಿದ್ರೆ ಸರಿಸುಮಾರು 1/4 ಲೋಟ ನೀರಿಗೆ 3/4 ಅಷ್ಟು ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಸೊ ಈ ರೀತಿ ಮುದ್ದೆಗೆ ಹೀಗೆ ನೀಟಾಗಿ ಹಿಂಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ರೀತಿ ತಿಂತಾ ಇದ್ರೆ ಸಕ್ಕತ್ತಾಗಿರತ್ತೆ. ಟೇಸ್ಟು ತುಂಬ ಚೆನ್ನಾಗಿದೆ.